ರಾಜ್ಯದಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅಂತ BPL ಕಾರ್ಡನ್ನು ಕೊಟ್ಟು ಅವರಿಗೆ ಅನೇಕ ಸವಲತ್ತುಗಳನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿತ್ತು. ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಸಲುವಾಗಿ ಈಗ BPL ಕಾರ್ಡ್ಗಳಿಗೆ ರಾಜ್ಯ ಸರ್ಕಾರ ಕೋಕ್ ಹಾಕ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಇದೆ, ಅದನ್ನು ಕೂಡ ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ತುಮಕೂರಿನ ಬಳಿ ಒಂದು ಆಕ್ಸಿಡೆಂಟ್ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಸೊಂದು ಪಲ್ಟಿಯಾಗಿದೆ. ಆ ಸುದ್ದಿಯನ್ನು ನೋಡೋಣ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಖಾಸಗಿ ಬಸ್ಸೊಂದು. ಇದು ತುಮಕೂರಿನ ಶಿರಾ ತಾಲೂಕಿನ ಹೆಗ್ಗನಹಳ್ಳಿ ಬಳಿ ನಡೆದಿರತಕ್ಕಂಥ ಘಟನೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ಖಾಸಗಿ ಬಸ್ ಬರ್ತಾ ಇತ್ತು. ಸುಮಾರು 30 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಇದ್ದರು. ಆದರೆ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಷ್ಟೇ ಆಗಿದೆ. ಗಾಯಾಳುಗಳನ್ನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಘಟನೆಯಿಂದಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅದೃಷ್ಟವಶಾತ್. ಕೆಲ ಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಆಗಿತ್ತು. ಬಸ್ಸೇ ಪಲ್ಟಿಯಾಗಿದೆ. ನೀವು ನೋಡ್ತಾ ಇದ್ರಿ, ಈ ಥರ ಪಲ್ಟಿಯಾದಾಗ ಸಾಮಾನ್ಯವಾಗಿ ದೊಡ್ಡ ದುರಂತಗಳಾಗ್ಬಿಡ್ತವೆ. ಈ ಪ್ರಕರಣದಲ್ಲಿ ಮಾತ್ರ ಅದೃಷ್ಟವಶಾತ್ ಪ್ರಾಣಾಪಾಯಗಳು ಯಾವುದೂ ಸಂಭವಿಸಿಲ್ಲ. ಕೆಲವರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ. ಒಂದು 30 ಜನ ಪ್ರಯಾಣಿಕರಿದ್ದಂತೆ. ಇದು ಪ್ರೈವೇಟ್ ಬಸ್ಸು. ಬಟ್ ಅದು ಡಿವೈಡರ್ಗೆ ಹೊಡೆದು ಈ ಥರ ಪಲ್ಟಿ ಆಯಿತಾ ಹೇಗೆ ಅಂತಕ್ಕಂಥದ್ದನ್ನು ನೋಡಬೇಕು. ಬಸ್ಸು ತುಂಬ ಕಂಡೀಷನ್ ಆಗಿತ್ತಾ ಇರಲಿಲ್ವಾ? ಯಾಕೆಂದರೆ ಪಿರಿಯಾಡಿಕ್ ಮೇಂಟೆನೆನ್ಸ್ ಇಲ್ಲದೆ ಹೋದಾಗ ಈ ಥರದ್ದಾಗುತ್ತೆ. ಮೋಸ್ಟ್ಲಿ ಅವರು ಬೆಳಗಿನ ಜಾವ ಆಗಿರೋದ್ರಿಂದ ನಿದ್ರೆ ಮಂಪರ್ನಲ್ಲೇನೋ ಬರ್ತಾ ಇದ್ದಾರೆ ಅನಿಸುತ್ತೆ. ಡಿವೈಡರ್ಗೆ ವೀಲ್ ಹತ್ತಿದೆ. ಫಸ್ಟು ಸಡನ್ನಾಗಿ ಅವ್ರೇನು ಮಾಡಿದ್ದಾರೆ, ಲೆಫ್ಟ್ಗೆ ಎಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಬಸ್ಸು ಪಲ್ಟಿ ಆಗಿದೆ. ಇಷ್ಟೇ ಆಗಿರ್ತಕ್ಕಂಥದ್ದು. ಬಟ್ ಗಾಯಾಳುಗಳನ್ನು ಈಗ ಶಿರಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಇಮಿಡಿಯೇಟಾಗಿ. ಟ್ರಾಫಿಕ್ ಪೊಲೀಸರೆಲ್ಲ ಸ್ಪಾಟಿಗೆ ಬಂದಿದ್ದಾರೆ. ಬಂದು ಎಲ್ಲರನ್ನೂ ಕೂಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಈಗ ಬಸ್ಸನ್ನು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ.